ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸ್ವಾಮಿ ತುಮಕೂರು. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಚೆನ್ನಾಗಿರ್ತೀರಾ ಅಂತಲೂ ಅಂದ್ಕೊಂಡಿರ್ತೀನಿ. ಇವತ್ತಿನ ಕಾನ್ಸೆಪ್ಟ್ ಏನು ಅಂತಂದರೆ ಸೋಲಾರ್ನ ಫಿಟ್ ಮಾಡೋದು. ಸೋಲಾರನ್ನು ಶೀಟ್ ಮೇಲೆ ಹಾಕ್ತಾ ಇರೋ ಉದ್ದೇಶ ಅಂದರೆ ಕೆಳಗಡೆಯಿಂದ ಮೇಲ್ಗಡೆಗೆ ಶಿಫ್ಟಿಂಗ್ ಮಾಡಬೇಕಾದ್ರೆ ಒಂದು ಸೋಲಾರು ಡ್ಯಾಮೇಜ್ ಆಗಿತ್ತು ಆಲ್ರೆಡಿ. ಅದನ್ನು ಬೇಡ ಹಾಕೋದು ಅಂತ ಅಂದ್ಬಿಟ್ಟು ಇವತ್ತು ನಾನು ಹೊಸ ಸೋಲಾರ್ನ ಇನ್ಸ್ಟಾಲೇಷನ್ ಮಾಡೋದಕ್ಕೆ ಬಂದಿದ್ದೀನಿ. ಈ ಪೂರ್ತಿ ವಿಡಿಯೋ ನಾನು ನಿಮಗೆ ಹಾಕಂತ ಹೋಗ್ತೀನಿ, ನೋಡ್ತಾ ಇರಿ. ಯಾರು ಎಲ್ಲೂ ಮಿಸ್ ಮಾಡ್ದಲೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಒಂದು ಬೆಲ್ ಐಕ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಕಮೆಂಟ್ ಮಾಡ್ತೀವಿ ಅಂತ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೇಮ್ನ ರೆಡಿ ಮಾಡ್ಕೊತಾ ಇದ್ದೀನಿ. ರೆಡಿ ಮಾಡ್ಕೊಂತ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ಪು ಇರುವಂಥ ಆಕ್ಸೆಸರೀಸ್ಗಳನ್ನೆಲ್ಲ ತಕ್ಕೊತಾ ಇದ್ದೀನಿ. ಶೀಟು ಯಾವ ಕಲರ್ ಇದೆ, ನೀಲಿ ಕಲರ್ ಇದೆಯಲ್ಲ, ಅದೇ ರೀತಿ ನಾನು ಸಹ ನೀಲಿ ಕಲರ್ದೇ ಫ್ರೇಮ್ನ ಹಾಕ್ಕೊತಾ ಇದ್ದೀನಿ. ಇದು ಬಂದು ಸೋಲಾರ್ಗೆ ಟ್ಯೂಬು ಕುತ್ಕೊಳ್ಳೋ ಅಂಥದ್ದು. ಇದನ್ನು ಸಹ ನಾನು ಎಲ್ಲೆಲ್ಲಿ ಏನೇನು ಅಂತ ಅಂದ್ಬಿಟ್ಟು ಅಪ್ಡೇಟ್ನ ಮಾಡ್ಕೊಂಡು ಬರ್ತಾ ಇರ್ತೀನಿ. ಆಕ್ಸೆಸರೀಸನ್ನು ತಕ್ಕೊತಾ ಇದ್ದೀನಿ. ಫಿಟ್ಟಿಂಗ್ಸ್ಗಳು ಎಲ್ಲ ನಟ್ಟು ಬೋಲ್ಟು ಇದಾದಮೇಲೆ ಈ ಬಾಕ್ಸ್ನ ಆ ಕಡೆ ಡಂಪ್ ಮಾಡಿಬಿಡೋಣ. ಇದರೊಳಗಡೆ ಇರ್ತಕ್ಕಂಥ ಆಕ್ಸೆಸರೀಸನ್ನು ನಾವು ನೋಡೋಣ ಏನೇನಿದೆ ಅಂತಂದರೆ ಬರೀ ನಟ್ಟು ಬೋಲ್ಟ್ ಇದೆ, ಎಲ್ಲ SS ನಟ್ಟು ಬೋಲ್ಟು, ಯಾವುದೇ ಥರದ್ದು MS ಅಲ್ಲಿ ಇರೋಲ್ಲ, ಫುಲ್ಲು SS ಅಲ್ಲಿ ಇರುತ್ತೆ. ರೆಸ್ಟ್ ಹಿಡಿಬಾರ್ದು ಅಂದ್ಬಿಟ್ಟು ಈ ರೀತಿ ಕೊಟ್ಟಿರ್ತಾರೆ. ಎಲ್ಲದರಲ್ಲೂ ಅದನ್ನೇ ಕೊಡೋದು, ನೀನೇನು ಹೇಳೋದು ಅಂತ ಅಂದ್ಕೊಂಬೇಡಿ. ಯಾಕೆ ರೆಸ್ಟ್ ಹಿಡಿಬಾರ್ದು, ಕಸ್ಟಮರ್ ಇಂಪಾರ್ಟೆಂಟು. ನಟ್ಗಳಲ್ಲಿ ಮಾತ್ರ, ಇನ್ನೆಲ್ಲ ಅದು MSನೇ. ನಟ್ಟು ಬೋಲ್ಟ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅಂತೂ ಇಂತೂ ಒಂದು ಫ್ರೇಮ್ನ ರೆಡಿ ಮಾಡ್ಕೊಂಬಿಟ್ಟೆ. ಈಗ ಇದು ಬ್ಯಾಕ್ ಸೈಡು ಫ್ರೇಮು. ನಟ್ಟು ಬೋಲ್ಟೆಲ್ಲ ಹಾಕ್ಕೊಂಬಿಟ್ಟು ಟ್ಯಾಂಕ್ ಎಲ್ಲ ಫಿಟ್ ಮಾಡ್ಕೊಂಬಿಟ್ಟು ಆದಮೇಲೆ ಟೈಟ್ ಮಾಡಿಬಿಟ್ರೆ ಫುಲ್ ಈಸಿ. ಯಾಕೆಂದರೆ ಬಿಸಿಲು ಸಿಕ್ಕಾಬಟ್ಟೆ ಹೊಡೆಯುತ್ತಲ್ಲ, ಹಾಗಾಗಿ. ಈಗ ನೆಕ್ಸ್ಟು ನೋಡ್ತಾ ಇರ್ಬೋದು, ಈ ಫ್ರೇಮ್ನ ನಾನು ಆಲ್ರೆಡಿ ಫಿಟ್ ಮಾಡ್ಕೊತಾ ಇದ್ದೀನಿ. ಈ ಫ್ರೇಮ್ನ ಫಿಟ್ ಮಾಡಿಕೊಂಡ್ರೆ ಈಗ ಇದಾಗ್ತಾ ಬರುತ್ತೆ. ಈಗ ಟ್ಯಾಂಕು ಕುಂಡ್ರಿಸೋದಕ್ಕೆ ಸ್ಟ್ಯಾಂಡಿಂಗ್ ಆಗುತ್ತೆ ನೋಡಿ. ಇದನ್ನೆಲ್ಲ ಪ್ರಿಪ್ರೇಷನ್, ಇದೆಲ್ಲ ಸ್ಟಾರ್ಟಿಂಗ್ ಪ್ರಿಪ್ರೇಷನ್. ಒಂದೊಂದು ಹಾಕ್ಕೊಂಬಿಟ್ಟು ಬಿಟ್ಕೊಂಬಿಟ್ಟು ಆಮೇಲೆ ಹಾಕ್ಕೊಂಬಿಡೋಣ ಅಂತ. ಯಾಕೆಂದರೆ ಸ್ಟ್ಯಾಂಡಿಂಗ್ ನಿಂತ್ಕೊಬೇಕಲ್ಲ ಫಸ್ಟು. ಹಾಗಾಗಿ ಯಾರು ಫಸ್ಟ್ ಟೈಮು ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಸ್ನೇಹಿತರೆ. ನಾನು ಪ್ರತಿಯೊಂದು ವಿಡಿಯೋಗಳನ್ನ ಮಾಡಿ ಹಾಕೋಣ, ಜನಗಳಿಗೆ ಒಂದು ಉಪಯೋಗ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ನಾನು ಇದನ್ನು ರೂಢಿಸ್ಕೊತಾ ಬರ್ತಾಯಿದ್ದೀನಿ. ಲೈವಲ್ಲೂ ಸಹ ಕೆಲಸ ಮಾಡೋದನ್ನು ಯಾವ ರೀತಿ ಮಾಡೋದು ಅಂತಲೂ ನಾನು ಹಾಕ್ಕೊತಾ ಬರ್ತಾಯಿದ್ದೀನಿ. ಯಾರೂ ಇಲ್ಲ ವಿಡಿಯೋ ಹಿಡ್ಕೊಳೋದಕ್ಕೆ ಮಾಡೋದಕ್ಕೆ. ನೀವು ನಂಬ್ತಿರೋ ಬಿಡ್ತಿರೋ, ಟೇಪ್ ಹಾಕ್ಬಿಟ್ಟಿದ್ದೀನಿ. ಅಲ್ಲಿ ಟೇಪ್ ಹಾಕಿ ಜನಗಳಿಗೊಂದು ಮಾಹಿತಿ ಕೊಡಬೇಕಲ್ಲ, ಹಾಗಾಗಿ ಇದನ್ನು ಫಿಟ್ ಮಾಡ್ಕೊಂತ ಅಲ್ಲೊಂದು ಟೇಪ್ ಹೊಡೆದಿದ್ದೀನಿ. ಆ ಟೇಪ್ ಹೊಡೆದಾದ್ಮೇಲೆ ನೆಕ್ಸ್ಟು ಅದನ್ನೆಲ್ಲ ಕುಂಡ್ರಿಸ್ಕೊಬೇಕಾದ್ರೆ ತಿರ್ಗಾ ಯಾರನ್ನಾರು ಕರೆದು ಅಂಕಲ್ ಓನರ್ ಇರ್ತಾರಲ್ಲ ಈ ಸೋಲಾರ್ ಹಾಕಿಸ್ಕೊಳೋರು, ಅವ್ರನ್ನೇ ಕರೆದ್ಬಿಟ್ಟು ಇದನ್ನು ಒಂದು ತೋರ್ಸೋಣ ಅಂತ ನೋಡ್ತಾಯಿರಿ. ಹಾಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡ್ತಾ ಇರ್ಬೋದು, ಆಲ್ರೆಡಿ ಒಂದು ಫ್ರೇಮ್ನ ರೆಡಿ ಮಾಡಿಕೊಂಡು ಫಿಟ್ಟಿಂಗ್ನ ಮಾಡ್ಕೊತಾ ಇದ್ದೀನಿ. ಈಗಾಗಲೇ ಫುಲ್ಲು ಫ್ರೇಮು ರೆಡಿ ಆಯಿತು. ಫ್ರೇಮು ಯಾವ ರೀತಿ ರೆಡಿ ಆಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಫ್ರೇಮು ಟ್ಯಾಂಕಿನ ಪಕ್ಕದಲ್ಲೇನೆ ಮಾಡ್ಕೊಂಡಿರ್ತಕ್ಕಂಥ ಶೀಟಿನ ಮೇಲೆ ಕೆಳಗಡೆ ಇರುತ್ತೆ ಟ್ಯಾಂಕು ಅಂತಂದರು. ಇದನ್ನು ಹೈಟಲ್ಲಿ ಮಾಡಿಸ್ಕೊಂಡು ಈಗ ಈ ಸೋಲಾರ್ನ ಇಲ್ಲಿಗೆ ಶಿಫ್ಟ್ ಮಾಡ್ಕೊತೀವಿ. ಮುಂಚೆ ಇದ್ದಿದ್ದು ಪ್ಯಾನಲ್ ಇತ್ತು, ಪ್ಯಾನಲ್ ಎಲ್ಲ ಫುಲ್ ಬ್ಲಾಕ್ ಆಗಿ ಹೋಗ್ಬಿಟ್ಟಿತ್ತು, ಬಿಸಿನೀರು ಬೇರೆ ಬರ್ತಿರ್ಲಿಲ್ಲ, ಲೈಟಾಗಿ ಬರ್ತಿತ್ತು ಅಂತಂದರು. ಅದಕ್ಕಾಗಿ ಈಗ ಈ ಸೋಲಾರ್ನ ಹಾಕ್ಕೊಡ್ತಾಯಿದ್ದೀನಿ. ಇದು ಯಾವ ಸೋಲಾರು ಅಂತಲೂ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಯಾರು ಎಲ್ಲೂ ಇದು ಮಾಡಬೇಡಿ, ಒಂದು ಬೆಲ್ಲೈಕ್ನ ಒತ್ತಿ, ಹಾಗೆ ಒಂದು ಕಮೆಂಟ್ ಮಾಡಿ ಹೇಗಿದೆ ಏನು ಎತ್ತ ಅಂತ. ನಿಮ್ಮ ಮನೆಗಳಲ್ಲಿ ಯಾವ ಸೋಲಾರ್ನ ಹಾಕ್ಕೊಂಡಿದ್ದೀರಾ ಅಂತಲೂ ಸಹ ಕಮೆಂಟ್ ಮಾಡಿ. ಇಂತೂ ಫೈನಲಿ ಫ್ರೇಮು ಫಿಟ್ಟಾಗಿ ಹೋಗಿದೆ.
ಫಿಟ್ಟಿಂಗ್ ಆಗಿದೆ. ಈಗ ನೆಕ್ಸ್ಟು ಟ್ಯಾಂಕನ್ನು ಹಾಕ್ಕೊಬೇಕು. ಟ್ಯೂಬ್ಗಳಿಗೆಲ್ಲ ಎಣ್ಣೆ ಹಚ್ಕೊಂಡು ಒಳಗೆ ಸರಿದು ಬಿಡೋದು ಅಷ್ಟೇ. ಮುಂದೆ ಸೋಲಾರ್ ಟ್ಯೂಬ್ಗಳನ್ನು ಫಿಟ್ ಮಾಡ್ಕೊತ ಬರ್ತಾಯಿದ್ದೀನಿ. ನೋಡ್ತಾ ಇರ್ಬೋದು. ನಿಮಗೂ ಇದೇ ರೀತಿ ಯಾವ್ದಾರು ಹೊಸ ಸೋಲಾರ್ ಬೇಕು ಅಂದರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಸೋಲಾರ್ ಸರ್ವಿಸ್ ಇದ್ದರೂ ಸಹ ನಾವು ಸೋಲಾರ್ ಸರ್ವಿಸು, ವಾಟರ್ ಪ್ಯೂರಿಫೈ, ಗೀಝರು, ಮೋಟರ್ಗಳು, ಪ್ಲಮ್ಮಿಂಗು, ಎಲೆಕ್ಟ್ರಿಕಲ್ಲು ಎನಿ ಒನ್ ಸರ್ವಿಸ್ ಇದ್ದರೂ ಸ್ವಾಮಿನ ಒನ್ ಟೈಮ್ ಗ್ಯಾಪಿಸ್ಕೊಳ್ಳಿ, ಮಾಡಿಕೊಡೋಣ. ಅತಿ ರೀಸನಬಲ್ ರೇಟಲ್ಲಿ ಒಳ್ಳೆ ಕ್ವಾಲಿಟಿಯಲ್ಲಿ ನಿಮಗೆ ಉತ್ತಮ ಸರ್ವಿಸ್ನ ನಾನು ಮಾಡಿಕೊಡ್ತೀನಿ. ತುಮಕೂರಿನಾದ್ಯಂತ ತುಮಕೂರಿನ 35 ವಾರ್ಡ್ಗಳಿದೆ. 35 ವಾರ್ಡ್ಗಳಲ್ಲೂ ಸಹ ಸರ್ವಿಸ್ನ ಮಾಡಿಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆ ಅಂತಂದರೆ ಪ್ರತಿದಿನ ಹೊಸ ಕಸ್ಟಮರ್ಗಳು ಬರ್ತಾನೆ ಇರ್ತಾರೆ. ಅವ್ರಿಗೆಲ್ಲ ರೆಸ್ಪಾನ್ಸ್ ಮಾಡ್ಕೊತಾ ಬರ್ತಾಯಿರ್ತೀನಿ. ನಾನು ಕೊಟ್ಟಂಥ ಟೈಮಿಂಗ್ಸ್ಗೆ ಕರೆಕ್ಟಾಗಿ ಹೋಗಿರ್ತೀನಿ. ಅರ್ಧ ಗಂಟೆ 1 ಅವರ್ ವೇರಿಯೇಷನ್ ಆಗಿರುತ್ತೆ. ಇಲ್ಲೇನೋ ಒಂದು ಕೆಲಸ ಮಾಡೋದಕ್ಕೆ ಬಂದಾಗ ಸ್ವಾಮಿ ಇದೊಂದು ಕೆಲಸ ಮಾಡ್ಕೊಂಡು ಕೊಟ್ಟು ಹೋಗು ಅಂದಾಗ ಅದು ನಮಗೆ ದೊಡ್ಡದು ಅಂತ ಅಂದ್ಕೊಬಾರ್ದು. ಆಗಲಿ ಪರವಾಗಿಲ್ಲ, ಅದನ್ನು ನೀಟಾಗಿ ಮಾಡಿಕೊಟ್ಟು ಅವರಿಗೆ ಬರಬೇಕು. ಈಗ ಫಿಟ್ ಮಾಡ್ತಾಯಿದ್ದೀನಿ. ಫಿಟ್ಟಿಂಗ್ನ ಒಂದೊಂದೇ ತುಣುಕುಗಳು ನಿಮಗೆ ಬರ್ತಾ ಇರ್ತವೆ.